ಇವತ್ತು ಅಫಜಲ್ಪುರ ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪತ್ರಿಕೆ ಹೇಳಿಕೆ ಕೊಡುವ ಮುಖಾಂತರ ಇವತ್ತೇನು ಕಾಂಗ್ರೆಸ್ಸಿನ ಮೇಲೆ ಗೋಬಿ ಕೊಡಿಸೋದಾಗಿರ್ಬೋದು, ಕಾಂಗ್ರೆಸ್ನವರು ಜೆಡಿಎಸ್ ಅವ್ರ ಮೇಲೆ ಗೋಬಿ ಕೊಡಿಸೋದಾಗಿರ್ಬೋದು, ಇವತ್ತ ತಾಲೂಕಿನ ಜನತೆಗೆ ನಾವು ಜಿಂದ ಇದ್ದೀವಿ ಅನ್ನೋ ವಿಚಾರವನ್ನ ಜನರಿಗೆ ತೋರ್ಸೋಗೋಸ್ಕರ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಹೊರತು ಇವರಿಗೆ ಜನರ ಬಗ್ಗೆ ಚಿಂತೆ ಇಲ್ಲ, ಜನರ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ. ಇವತ್ತು ಮಳೆ ಹೆಚ್ಚಾಗಿ ಬೆಳೆಗಳು ಹಾಳಾಗುವುದು ಅಂಥದ್ರಲ್ಲಿ ಯಾವುದೇ ಚಿಂತನೆಗಳು ಇವರು ಪತ್ರಿಕೆ ಹೇಳಿಕೆ ಕೊಳ್ಳಿಲ್ಲ. ಇವತ್ತಿನ ನಾಯಕರುಗಳು ಪಕ್ಷದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತಿನ ಒಂದು ಅಫಜಲ್ಪುರದಲ್ಲಿ ಒಂದು 4 ಟೀಮ್ ಇದಾವೆ. ಒಂದು ಎಂ.ಒ. ಪಾಟೀಲ್ ಟೀಮ್, ಒಂದು ಮಾಲಿಕೆ ಗುತ್ತೇದಾರ ಟೀಮ್, ಒಂದು ನಿತಿನ್ ಗುತ್ತೇದಾರ ಟೀಮ್, ಒಂದು ಶಿವಕುಮಾರ್ ನಾಟಕರ ಟೀಮ್. ಇವತ್ತು ಅವರನ್ನು ಮೆಚ್ಚಲು ಇವ್ರು ಹೇಳಿಕೆ ಕೊಡ್ತಾರೆ, ಇವರನ್ನು ಮೆಚ್ಚಲು ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಇವರಿಗೆ ಜನರ ಬಗ್ಗೆ ಚಿಂತೆ ಇಲ್ಲ. ಅವರ ಅಂಧಭಕ್ತರು ಅವರು. ಆ 4 ಜನರು ಅಂಧಭಕ್ತರ ಬಗ್ಗೆ ಮೀಡಿಯಾದಲ್ಲಿ ಬರ್ತಾ ಇದೆ. ಆ ಮೀಡಿಯಾದ ಮರ್ಯಾದೆ ಕಳೀತಾ ಇದ್ದಾರೆ ಅವರು. ಇವತ್ತು ಅವ್ರ ಬಗ್ಗೆ ಒಳ್ಳೆ ಒಂದು ಅಭಿವೃದ್ಧಿ ಬಗ್ಗೆ ಯಾವ್ದಾದ್ರು ಚಿಂತನೆ ಮಾಡ್ಬೇಕಾದ್ರೆ ಇವತ್ತು ಕಾಂಗ್ರೆಸ್ ಬಗ್ಗೆ ಎವಿಡೆನ್ಸ್ ಕೇಳ್ತಾರೆ. ಎವಿಡೆನ್ಸ್ ಎದಕ್ ಬೇಕು? ಅರುಣಗೌಡರು ಎಂ.ಎಲ್.ಎ, ಶಾಸಕರ, ಮಂತ್ರಿಗಳ ಇವತ್ತಿನ ದಿವಸ ಉದ್ಘಾಟನೆ ಸಮಾರಂಭಕ್ಕೆ ಸಿ ರೋಡ್ಗಳಾಗಿರ್ಬೋದು, ಸ್ಕೂಲ್ಗಳಿಗೆ ಉದ್ಘಾಟನೆ ಸಮಾರಂಭಕ್ಕೆ ಅರುಣಗೌಡ್ರೆ ಉದ್ಘಾಟನೆ ಹೋಗಿದ್ದಾರೆ. ಅವಾಗೆಲ್ಲ ಹೋಗಿದ್ರು ಈ ನಾಯಕರುಗಳು? ಅವಾಗ ಕೇಳಬೇಕಾಗಿತ್ತು. ಅದಕ್ಕೆ ಈ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು ಅಂಧಭಕ್ತರಿದ್ದಾರೆ ಹೊರತು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾವುದೂ ಜನರು ಯಾವುದೇ ತಲೆ ಕೆಡಿಸ್ಕೋಬಾರ್ದು ಅಂತೇಳಿ ಕೈ ಮುಗಿದ ಪತ್ರಿಕೆ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದಗಳು. ಸರ್, ಈಗ ನೀವು ಜೆಡಿಎಸ್ ಪಕ್ಷದ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರು ತಾವಿದ್ದೀರಿ, ಸಂಚಾಲಕರು ತಾವಿದ್ದೀರಿ. ನೀವು ಜೆಡಿಎಸ್ ಸಂಚಾಲಕರಾಗಿ ಮಾತಾಡ್ತಾ ಇದ್ದೀರೋ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಿದ್ದೀರಿ? ಇವತ್ತು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಆಗ್ಲಿ, ಪಕ್ಷಾತೀತವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸೋರು ಮತ್ತು ನಮ್ಮ ಕಾರ್ಯಕರ್ತರೇ ಆಗಿರ್ಬೋದು. ಅವ್ರಿಗೆ ದಾಖಲೆಗಳದಾವ ಅಂತ ಹೊರಟಿದ್ದಾರೆ. ದಾಖಲೆ ನಾವು ಅವ್ರ ಕೈಗೆ ಕುಳ್ಳಕ್ ಹೋಗ್ಬೇಕು. ಇವತ್ತು ಕೇಜ್ರಿವಾಲ್ CM ಇದ್ರು, ಅವರು ಜೈಲಿಗೆ ಹಾಕಿದ್ರು. CM ಇದ್ದವರು ಈ ಶಾಸಕರಿಗಿಂತ ಜೈಲಿಗೆ ಹಾಕೋದು ದೊಡ್ಡ ಆಗ್ಯದ. ಯಡಿಯೂರಪ್ಪ ನಮ್ಗೆ ರಾಜ್ಯದ ಕರ್ನಾಟಕ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದ್ರು. ಇವತ್ತು ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬಂದಿತ್ತು. ತನಿಖೆ ಆಧಾರ ಮೇಲೆ ತನಿಖೆ ಮಾಡಿಸ್ರಿ. ಈಗ ಜೆಡಿಎಸ್ ನವರು, ಕಾಂಗ್ರೆಸ್ ನವರು, ಬಿಜೆಪಿ ಅವರಿಗೆ ಎಲ್ಲರಿಗೂ ಅವ್ರ ಹಿಂಬಾಲಕರಿಗೆ ಕಾರ್ಯಕರ್ತರಿಗೆ ತಾವ್ ಹೇಳ್ತಾ ಇದ್ದೀವಿ, ಇವರೆಲ್ಲ ಅಂಧಭಕ್ತರು. ತಾವು ಯಾವ ಭಕ್ತರು ಅಂತ ಜೆಡಿಎಸ್ ಸರ್, ಜನರ ಪರವಾಗಿ ಏನಿದ್ರು ಜನರ ಪರವಾಗಿ. ಇವತ್ತಿನ ದಿವಸ ಅಫಜಲ್ಪುರದಲ್ಲಿ ಇಷ್ಟೊಂದು ಮಾತಾಡ್ತಾರೆ. ನಿನ್ನೆ ಯಾರೋ ಒಂದು ನಿಮ್ಮ ಪತ್ರಿಕೆಯಲ್ಲಿ ಬಂತು, ಮೀಡಿಯಾದಲ್ಲಿ ಬಂತು, ಹಂದಿ ದಾಟುವಂತ. ಸರ್, ಇವತ್ತಿನ ದಿವಸ ಅಫಜಲ್ಪುರದಲ್ಲಿ ಡಿವೈಡರ್ ಆಗ್ಬೇಕು, ಮಾಸ್ಟರ್ ಪ್ಲಾನ್ ಆಗ್ಬೇಕು, ರಸ್ತೆ ಅಗಲೀಕರಣ ಬೇಕಾಗುತ್ತೆ, ಬೇಡಿಕೆ ಇಟ್ಟವ್ರು ಯಾರು? ಜನತೆಗೆ ಪ್ರಶ್ನೆ ಮಾಡ್ತೀರಿ. ನೀವು ಡಿವೈಡರ್ ಆಗಿದ್ದಕ್ಕ ಡಿವೈಡರ್ ಇರ್ಲಿಲ್ಲ, ಅವಾಗ ಎಲ್ಲಿದ್ರಿ ನಿಮ್ಮ ಅಂಧಭಕ್ತರು? ಇವತ್ತಿನ ಜಾಗ ಹಿಡಿದಿದೆ ಬಂದು ನೀವು ಫೋರ್ಸ್ ಕೊಡ್ತೀರಿ. 7 ವರ್ಷದಿಂದ ಸತತ ಹೋರಾಟ ಇದೆ ಅದಕ್ಕೆ. ಇವತ್ತು ಅಫಜಲ್ಪುರ ಪಟ್ಟಣಕ್ಕೆ ಜೆಡಿಎಸ್ ತಾಲೂಕಾ ಘಟಕದಿಂದ ಸುಮಾರು 7 ವರ್ಷಗಳ ಹಿಂದೆ ಮಾಸ್ಟರ್ ಪ್ಲಾನ್ ಆಗಿರ್ಬೋದು, ರೋಡ್ ಅಗಲೀಕರಣ ಆಗಿರ್ಬೋದು, ಡಿವೈಡರ್ ಆಗಿರ್ಬೋದು, ಕ್ರೀಡಾಂಗಣ ಆಗಿರ್ಬೋದು, ವಾರದ ಸಂತೆ ಸ್ಥಳಾಂತರ ಆಗಿರ್ಬೋದು, ಲೈಬ್ರರಿ ಇವತ್ತು ಬಜಾರ್ನಲ್ಲಿತ್ತು. ಅದು ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ತಾಲೂಕು ಪಂಚಾಯತ್ ಹತ್ರ ತಂದಿಟ್ಟಿವಿ. 125 ಹಾಸಿಗೆ ಹಾಸ್ಪಿಟಲ್ ಅನ್ನ 100 ಹಾಸಿಗೆ ಮೇಲ್ದರ್ಜೆಗೆ ಏರ್ಸಕ್ಕೆ ಹೋರಾಟ ಮಾಡಿದೀವಿ. ಇದೆಲ್ಲ ಹೋರಾಟ ತಾವು ಮಾಡಿದಿರಿ, ಜೆಡಿಎಸ್ ಪಕ್ಷದಿಂದ ಮಾಡಿದಿರೋ? ಪಕ್ಷದಿಂದ ಮಾಡಿದಿರಿ. ಕೆಲಸ ಮಾಡಿದವ್ರು ಯಾರು ಇಲ್ಲಿ? ಸರ್, ಕೆಲಸದ ಸಂಬಂಧ ಬರಲ್ಲ ಸರ್, ಅದು ಹೋರಾಟ. ಇವತ್ತಿನ ದಿವಸ ಜನರಿಗೆ ಏನು ಅವಶ್ಯಕತೆ ಇದೆ ಈ ತಾಲೂಕಿಗೆ? ಸಿಟಿ ಲೈಟ್ ಆಗಿರ್ಬೋದು, ವಾರದ ಸಂತೆ ಸ್ಥಳಾಂತರ APMC ಆಗಿರ್ಬೋದು, ಇವೆಲ್ಲವನ್ನ ಮಾಡಿದಿರಲ್ಲ. ನಿಮ್ಮ ಒಂದು ಬೇಡಿಕೆಗೆ, ನಿಮ್ಮ ಒಂದು ಹೋರಾಟಕ್ಕೆ ಸ್ಪಂದನೆ ಮಾಡಿದವ್ರು ಯಾರು ಇಲ್ಲಿ? ಆಡಳಿತ ಪಕ್ಷದವರು, ಶಾಸಕರು? ಸರ್, ಶಾಸಕರನ್ನಕ್ಕಿಂತ ಮೊದಲು ಆಡಳಿತ ಅಧಿಕಾರಿಗಳು. ಶಾಸಕರು ಇದಕ್ಕೆ ಸಪೋರ್ಟ್ ಮಾಡಿಲ್ಲ. ಅಧಿಕಾರಿಗಳು ಇವತ್ತು ನಮ್ಮ ಹೋರಾಟಕ್ಕೆ ಮಣಿದು ಅಧಿಕಾರಿಗಳಿಗೂ ಕೂಡ ನಮಗೂ ಅವರಿಗೆ ವಾರ ಇತ್ತು. ಆದ್ರೂ ಅಧಿಕಾರಿಗಳನ್ನ ಬೆನ್ನತ್ತಿ ಆ ಕೆಲಸ ಮಾಡ್ಕೊಂಡಿದ್ವಿ ಹೊರತು ಜನತೆಗೆ ತಾಲೂಕಿನ ಜನತೆಗೆ ಏನು ಅವಶ್ಯಕತೆ ಇದೆ
ಅನ್ನೋದು ಮೊದಲು ಅಂಧ ಭಕ್ತರು ಅರ್ಥ ಮಾಡ್ಕೋಬೇಕಾಗಿದೆ. ಅಂಧ ಭಕ್ತರ ಅಂದ್ರೆ ಯಾರು ಅಂತ ಹೇಳಿ ಸರಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಸರ್, ಇವತ್ತಿನ ದಿವಸ ಏನು ಪತ್ರಿಕೆ ವಾರ ನಡೆದಲ್ಲ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇನ್ನಿತರ ಸಂಘಟನೆಗಳಾಗಿರ್ಬೋದು, ಎಲ್ಲರಲ್ಲೂ ಸೇರಿಸಿ ಅಂಧ ಭಕ್ತರು ಇವರಿಗೆ ಬೇರೆಯವ್ರು ಯಾರು ಕಾಣಲ್ಲ. ಹೇಮಾ ಪಾಟೀಲ್ರನ್ನ ಹುರಿದುಂಬಿಸಬೇಕು, ಮೇಲೆತ್ತಬೇಕು ಅನ್ನೋ ಕಾಂಗ್ರೆಸ್ ಟೀಮ್ ಆಗಿರ್ಬೋದು, ಶಿವಕುಮಾರ್ ನಾಟಕರನ್ನ ಮೇಲೆಬ್ಬಿಸಬೇಕು ಅಂತ ಈ ಟೀಮ್ ಆಗಿರ್ಬೋದು, ಇನ್ನೊಬ್ರು ನಿತಿನ್ ಗುತ್ತೇದಾರನ್ನ ಮೇಲೇರಿಸಬೇಕು ಅಂತ ಅವ್ರಿಗೆ ಹೇಳ್ಬಹುದು ಅಷ್ಟೇ ಬಿಟ್ಟು ಇವರ ಬಗ್ಗೆ ತಾಲೂಕಿನ ಬಗ್ಗೆ ಚಿಂತೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ. ತಾವು ಜಿಲ್ಲಾ ಪ್ರಚಾರ ಸಮಿತಿ JDS ನ ಅಧ್ಯಕ್ಷರಾಗಿದ್ದು, ತಾವು ತಮ್ಮ ಹೈಕಮಾಂಡ್ ಕುಮಾರಣ್ಣವರಿಗೆ, ದೇವೇಗೌಡರಿಗೆ ಇದ್ರ ಬಗ್ಗೆ ಅಂಧ ಭಕ್ತರ ಬಗ್ಗೆ ತಾವು ಕಂಪ್ಲೇಂಟ್ ಮಾಡ್ಬೋದಲ್ಲ ಸರ್? ಸುಖ ಸುಮ್ಮನೆ ಆರೋಪಗಳಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಪ್ರಶ್ನೆ ಮಾಡ್ತಾ ಇಲ್ಲ. ಜನರ ಪರವಾಗಿ ತಾಲೂಕಿನಲ್ಲಿ JDS ಪಕ್ಷ ಇಲ್ಲ ಅಂತ ಮಾಡ್ಬೋದಲ್ಲ ತಾವು? ಸರ್, ಇವತ್ತು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ ಮತ್ತು ಬಿಜೆಪಿ JDS ಸರ್ಕಾರ ಇದ್ದಾಗ ಅದನ್ನು ಕೆಳಗಿಳಿಸಿ ಯಡಿಯೂರಪ್ಪನವರು CM ಆಗ್ತಾರೆ. ಆ ಕುಮಾರಸ್ವಾಮಿ ಅವರು CM ಇದ್ದಾಗ ಅಫ್ಜಲ್ಪುರ್ ಕುಡಿಯೋ ನೀರಿನ ಸಲುವಾಗಿ 4.5 ಕೋಟಿ ರೂಪಾಯಿ ಭೀಮಾ ನದಿಯಿಂದ ಫಿಲ್ಟರ್ ಸೆಟ್ ಮಾಡ್ಕೊಂಡು ಅಫ್ಜಲ್ಪುರ್ ಕುಡಿಯೋ ನೀರಿಗಾಗಿ ಇಟ್ಟಿರ್ತಾರೆ ಕುಮಾರಸ್ವಾಮಿ ಅವರು. ಈ ಅಂಧ ಭಕ್ತರಿಗೆ ನಾನು ಕೇಳ್ತೀನಿ, 4.5 ಕೋಟಿ ರೂಪಾಯಿ ಯಡಿಯೂರಪ್ಪ CM ಆದ್ಮೇಲೆ ತಕ್ಷಣ ರದ್ದು ಮಾಡಿ ವಾಪಸ್ ತಗೋತಾರೆ. ಅಫ್ಜಲ್ಪುರ್ ಕುಡಿಯೋ ನೀರಿನ ಸಲುವಾಗಿ, ಕುಡಿಯೋಗೋಸ್ಕರ ನೀರಿನ ಸಲುವಾಗಿ ಸ್ಯಾಂಕ್ಷನ್ ಆಗಿದ್ದಾನೆ ರಿಟರ್ನ್ ತಗೋತಾರೆ. ಅಂಧ ಭಕ್ತರು ಎಲ್ಲಿದ್ರಿ ಇವರು? ಕುಡಿಯೋ ನೀರಿಗೆ ಅದೇನು ಅಭಿವೃದ್ಧಿ ಕೆಲಸ ಅಲ್ಲ. ಅಫ್ಜಲ್ಪುರ್ ಪಟ್ಟಣದಲ್ಲಿ ಕುಡಿಯೋ ನೀರಿಗೋಸ್ಕರ 4.5 ಕೋಟಿ ರೂಪಾಯಿ ಇಟ್ಟಾಗ ಯಡಿಯೂರಪ್ಪನವ್ರು CM ಇದ್ದಾಗ ರಿಟರ್ನ್ ತಗೊಂಡು ಒಬ್ಬರೇ ಬಾಯಿ ಮಾತು ಮರಲಿಲ್ಲ ಅಂಧ ಭಕ್ತರಿಗೆ. ಕ್ರೀಡಾಂಗಣ ಹೋಗಲಿಕ್ಕೆ ರಸ್ತೆ ಇರ್ಲಿಲ್ಲ, ಕ್ರೀಡಾಂಗಣ ಹೋರಾಟ ಮಾಡ್ಬೇಕು, ರಸ್ತೆ ಬಗ್ಗೆ ಹೋರಾಟ ಮಾಡ್ಬೇಕು. ಇವರಲ್ಲಿ ಅಂಧ ಭಕ್ತರಿಗೆ ಏನು ಕಾಣ್ತಾ ಇಲ್ಲ ಅನ್ನೋದು. ತಿರ್ಗಾಡಕ್ಕೆ ರೋಡ್ ಇಲ್ಲ. ನೀವು ಹೇಳತಕ್ಕಂಥದ್ದು ಟೋಟಲ್ ಆಗಿ ಜನಪರವಾದ ಹೋರಾಟಗಳಿದ್ದೆಲ್ಲ ನಿಮ್ಲಿಂದ ಅವರೆಲ್ಲ ನಾವ್ ಹೇಳ್ಕೋಬೇಕಾಗಿಲ್ಲ ಸರ್, ನೀವ್ ಹೇಳ್ರಿ, ಜನ ಕೇಳ್ರಿ, ಜನ ಹೇಳ್ತಾರೆ. ಶಿವಕುಮಾರ್ ನಾಟಿಕರ್ ಅವರು ನಾನು ಭೀಮಾ ಮರಳು ಉಸುಗಾಗಿ ನಮ್ಮ ನದಿಯಾಗ ಹೋರಾಟ ಮಾಡಿದೆ ಮತ್ತು ನೀರಿಗಾಗಿ ಹೋರಾಟ ಮಾಡಿದೆ ಇವೆಲ್ಲ ಹೇಳ್ತಾರಲ್ಲ ಸರ್, ಇವೆಲ್ಲ ಹೋರಾಟಗಳು ಕಾಣೋದಿಲ್ವಾ ನಿಮ್ಗೆ? ಸರ್, ಹೋರಾಟ ಅನ್ನೋದು ಪ್ರತಿಯೊಬ್ರು ಹಕ್ಕದೆ ಅಲ್ಲ ಹಕ್ಕ ಇದು ಕಾಣ್ತಾ ಇಲ್ಲ, ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ ಸರ್. ಹಕ್ಕದ ಸರ್, ಹೋರಾಟ ಮಾಡಕ್ ಪ್ರತಿಯೊಬ್ಬ ಕಾಣ್ತಿಲ್ಲ ಅಂದ್ರೆ ಇರ್ತೇವೆ ಸರ್. ನೀವೇ ಹೋರಾಟ ಮಾಡಿ ಅವ್ರು ಮಾಡಿಲ್ಲ ಅಂತ ಯಾರು ಮಾಡಿಲ್ಲ ಅಂದ್ರೆ ಎಲ್ರು ಮಾಡಿದೀವಿ. ಈ ತಾಲೂಕಿನ ವಿರೋಧ ಪಕ್ಷ ಜಾಸ್ತಿ ಜನ ಶಿವಕುಮಾರ್ ನಾಟಕರು ಒಬ್ಬರೇ ಮಾಡ್ಯಾರ. ಸಿದ್ದೂರಣ್ಣವರು ಅದೇ ಸರ್ ನಾ ಹೇಳ್ತೀರಿ. ಸಿದ್ದೂರಣ್ಣವರು ನದಿ ದಡದಲ್ಲಿ ಕೂತ್ರು, ರೈತ ಸಂಘಟನೆಯವರು 11 ದಿನ 21 ದಿನ ಇಲ್ಲಿ ಅವ್ರು ಶಿವಕುಮಾರ್ ನಾಟಕರು ಇಲ್ಲಿ ಕೂತ್ರೆ, ಆ ನದಿ ದಡದಲ್ಲಿ ಸಿದ್ದೂರಣ್ಣವರು ಕೂತ್ರು. ಶಿವಕುಮಾರ್ ಅವರು ಮತ್ತೆ ರಮೇಶ್ ಹುಗಾರ್ ರಸ್ತೆ ರೋಕ ಮಾಡಿದ್ರು. ಮಾಂತ ಚಿಂಚೋಳಿ ಅಂತೇಳಿ ರೈತ ಸಂಘದವರು ಅವರು ಕೂಡ ಹೋರಾಟ ಮಾಡ್ತಾರೆ. ಇಷ್ಟೆಲ್ಲ ಇವತ್ತು ಅಫ್ಜಲ್ಪುರ್ ತಾಲೂಕಿನ ರೈತರಿಗೋಸ್ಕರ 6 ವರ್ಷ ಸತತವಾಗಿ ಸಿಂಗಲ್ ಫೇಸ್ ಕರೆಂಟ್ ಕೊಡ್ಬೇಕಂತೇಳಿ 11 ತಿಂಗಳು ಚಪ್ಪಲಿ ಬಿಟ್ಟು ತಿರುಗಾಡಿದೀನಿ. ಈ ಅಂಧ ಭಕ್ತರಿಗೆ ಕೇಳ್ತೀನಿ ನಾನು. ಸರ್ ಸರ್, ಅಂಧ ಭಕ್ತರಿಗೆ ಆಗ್ತಾ ಇಲ್ಲ ಸರ್. ಅಂಧ ಭಕ್ತರು ನನ್ಗೋಸ್ಕರ ಇಲ್ಲ ಸರ್, ಹೋಗುತ್ತಲ್ಲ. ಅಂಧ ಭಕ್ತರು ಕಳಿತೀರಿ. ನಿಮ್ಮ ನಾಯಕರನ್ನ ಹೊಗಳಬೇಡಿ, ಜನತೆ ಬಗ್ಗೆ ಚಿಂತೆ ಮಾಡ್ರಿ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ರಿ. ಇವತ್ತು ನಿಮ್ ನಾಯಕರ ಜೊತೆ ಇರ್ಲಿ, ಬೇಡನಲ್ಲ. ನಾನು ಇವತ್ತಿನ ದಿವಸ ಯಾರೋ ಮನೆ ನೋಡ್ತಾರೆ, ಒಂದೇ ನಮ್ JDS ಕಾರ್ಯಕರ್ತರಿಗೆ ಒಂದು ಕಿವಿಮಾತು ಕೇಳ್ತೀನಿ. ಇವತ್ತು ರೇಣುಗೌಡರು ಉದ್ಘಾಟನೆಗೆ ಹೋಗ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಉದ್ಘಾಟನೆಗೆ ಹೋಗಿರ್ತಾರೆ. ಅವಾಗ ಎಲ್ಲಿ ಹೋಗಿದ್ರಿ ನಮ್ಮ ಕಾರ್ಯಕರ್ತರು? ಸರಿ, ವಿರೋಧ ಮಾಡಲ್ಲ ಸರ್. ನಾನು ವಿರೋಧ ಮಾಡಿದ್ದೀನಿ ಸರ್, ಕಂಪ್ಲೇಂಟ್ ಇದೆ, ನನ್ನ ಹತ್ರ ಕಾಪಿ ಇದೆ ಸರ್, ಕೊಡ್ತೀನಿ ಸರ್, ನನ್ನ ಹತ್ರ ಕಾಪಿ ಇದೆ. ಆದ್ರೆ ಅಧಿಕಾರಿ ವರ್ಗ ಇವತ್ತೇನು ನಮ್ಮ ಮನವಿಯನ್ನ ಸ್ವೀಕಾರ ಮಾಡುವಾಗ ಡಿಲೇ ಆಗ್ತಾ ಇದೆ. ಅವ್ರು ಕೊನೆಗೆ ಒಂದ್ಸಲ ದಂಡೆಗೆ ಆಗ್ತದೆ, ಜಯ ನಮ್ದೇ ಆಗಿರ್ತದೆ. ಅಂಧ ಭಕ್ತರಿಗೂ ಕೂಡ ಇವತ್ತು ನಿತಿನ್ ಗುತ್ತೇದಾರ್ ಅಂಧ ಭಕ್ತರಾಗಿರ್ಬೋದು, ಶಿವಕುಮಾರ್ ನಾಟಕರ್ ಅಂಧ ಭಕ್ತರಾಗಿರ್ಬೋದು, ಮಾಲಿಕೆ ಗುತ್ತೇದಾರ್ ಅಂಧ ಭಕ್ತರಾಗಿರ್ಬೋದು, ಹೇಮಾ ಪಾಟೀಲ್ ಅಂಧ ಭಕ್ತರೇ. ದಯಮಾಡಿ ಲೇಡೀಸ್ ಹಾಸ್ಟೆಲ್ಗಳಿಲ್ಲ, ಚೆನ್ನೈ ಸೂರತ್ ನಮ್ಮಲ್ಲಿ ರೋಡ್ಗಳಾಗ್ತಾ ಇವೆ. ಉದ್ಯೋಗದ ಬಗ್ಗೆ ಚಿಂತನೆ ಮಾಡೋಣ. ನೀರಾವರಿ ಬಗ್ಗೆ ಇವತ್ತು 10 ಕೆರೆಗೆ ಹೆಚ್ಚುವರಿ 350 ಕೋಟಿ ರೂಪಾಯಿ ಬೆಳೂರಿಗೆಯಿಂದ ಆಳಂದಕ್ಕೆ 10 ಕೆರೆಗಳಲ್ಲಿ ನೀರು ತುಂಬ್ತೀವಿ ಅಂತ ಹೇಳಿದ್ರು. ಅದು 2018 ತಿಂಗಳಿಗೆ ಮುಗಿಬೇಕಂತ ಕಾಮಗಾರಿ 10 ವರ್ಷ ಆಯ್ತು, ಮುಗಿಲಿಲ್ಲ. ಅದ್ರ ಬಗ್ಗೆ ಚಿಂತೆ ಇಲ್ಲ ಇವರಿಗೆ. ಮಾತು ಹೇಳೋದು ಬೇಡ, ಹೋರಾಟ ಮಾಡೋಣ ಬರ್ರಿ, ಸರ್ಕಾರ ಜೊತೆ ಕಾದಾಡೋಣ ಬರ್ರಿ ಸರ್. ನಾವು ಹೋಗ್ತಾ ಇದ್ದೀವಿ ಸರ್, ಹೋರಾಟ ಮಾಡ್ತಾ ಇದ್ದೀವಿ. ಈ ಅಂಧ ಭಕ್ತರಿಂದ ಪತ್ರಿಕೆ ಆಗಿರ್ಬೋದು ಜನರಿಗೆ ದಾರಿ ತಪ್ಪಿಸ್ತಾರೆ ಹೊರತು ಇವರು ತಮ್ಮ ನಾಯಕರುಗಳನ್ನ ಖುಷಿ ಪಡಿಸೋಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಆಡಳಿತ ಪಕ್ಷವನ್ನ
ಕಟುವಾಗಿ ಟೀಕಿಸುವಂತ ವಿರೋಧ ಪಕ್ಷಗಳು ಇರ್ಬೇಕಂತ ಹೇಳ್ತಾರೆ. ಹೌದು. ಆದ್ರೆ ಅಫ್ಜಲ್ಪುರದ ವಿಚಾರಕ್ಕೆ ನೋಡಿದ್ರೆ ರಾಜ್ಯವನ್ನ ಹೊರತುಪಡಿಸಿ ಅಫ್ಜಲ್ಪುರ ವಿಚಾರಕ್ಕೆ ನೋಡಿದ್ರೆ ಜೆಡಿಎಸ್ ಪಕ್ಷ ಮಾತ್ರ ಇದೆ ವಿರೋಧ ಮಾಡೋದಕ್ಕೆ, ಮತ್ತೆ ಬಿಜೆಪಿದವರು ಲೆಕ್ಕಕ್ಕೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿದೆ. ಅದರಲ್ಲೂ ಕೂಡ ಜೆಡಿಎಸ್ ನವರು 2 ಬಣಗಳಾಗಿ ವಿರೋಧ ಮಾಡ್ತಾ ಇದ್ದೀರಾ ಸರ್. ಇದರಾಗ ಪಕ್ಷದ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆಗಳಿದಾಗ ಪಕ್ಷಾತೀತವಾಗಿ ಚಿಂತನೆ ಇಡಬೇಕಾಗ್ತದೆ. ಇವತ್ತು ಸುವರ್ಣ ಗ್ರಾಮಗಳು ತಾಲೂಕಿನಲ್ಲಿ ಇವತ್ತು 2004ರಲ್ಲಿ ತಾಲೂಕಿನ ಸುವರ್ಣ ಗ್ರಾಮಗಳು ಸುಮಾರು 97 ಕೋಟಿ ರೂಪಾಯಿ ಬಂತು ಸುವರ್ಣ ಗ್ರಾಮಕ್ಕಾಗಿ. ಇವತ್ತು ಅಫ್ಜಲ್ಪುರ ಪಟ್ಟಣ ಕುಮಾರಸ್ವಾಮಿ ಅವರ ಸಿಸಿ ರೋಡ್ ನೋಡ್ಬೇಕಾದ್ರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇದು ಸರ್ಕಾರದಲ್ಲಿ ನೋಡ್ತು. ಎಲ್ಲ ಮಣ್ಣಿನ ಮೇಲೆ ತಿರುಗಾಡ್ತಿದ್ರಿ. ಅಂಧ ಭಕ್ತರಿಗೆ ಯಾರು ಕಾಣಲಿಲ್ಲ, ಏನು ಕಾಣಲಿಲ್ಲ. ಕುಮಾರಸ್ವಾಮಿ ಅವರು ಕಾಣಲಿಲ್ಲ, ಯಾರು ಗೊತ್ತಿಲ್ಲ. ಅಂಧ ಭಕ್ತರ ಜೊತೆ ತಾವು ಕೂಡ ಅವಾಗ ಮೊದಲಿದ್ರಿ ಸರ್. ಹೋರಾಟ ಮಾಡಿದ್ವಿ ಸರ್. ನನ್ನ ಮೇಲೆ ದಾಖಲೆಗಳಿದೆ. ನಿಮಗೆ ದಾಖಲೆ ಅಂದ್ರೆ ಸರ್ಕಾರಕ್ಕೆ ಮನವಿ ಕೊಟ್ಟು ಪತ್ರಗಳಿಂದ ನಡೆಸ್ತಾರೆ. ಅವರು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರ್ರಿ. ನೀವ್ ಯಾಕೆ ಅಂಧ ಭಕ್ತರು ಅಂತೇಳಿ ಅವ್ರಿಗೆ ಡಿಫೆಂಡ್ ಮಾಡ್ತೀರಿ ಸರ್? ಮಾಡ್ರಿ, ಪತ್ರಿಕೆ ಮುಖಾಂತರ ಇವತ್ತು ಹೋರಾಟ ಮಾಡ್ರಿ, ಬೀದಿಗಳನ್ನು ಬರ್ರಿ, ಅಧಿಕಾರಿ ವರ್ಗ ಆಫೀಸ್ ಮುಂದೆ ಹೋಗಿ ಕೂಡ ಬರ್ರಿ, ವಿಧಾನಸೌಧ ಎದುರುಗಡೆ ಹೋಗಿ ಕೂಡ ಬರ್ರಿ, ನಮ್ಮ ನ್ಯಾಯ ಕೊಡಿ ಸಿಗಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಈಗ ಜೆಡಿಎಸ್ ಪಕ್ಷಾತೀತವಾಗಿರ್ಲಿ. ಇವತ್ತು ನೀವು ಜೆಡಿಎಸ್ ನಾಗ ಇದ್ದೀರಿ, ಇವತ್ತು ಶಿವಕುಮಾರ್ ನಾಟಿಕರ್ನು ಜೆಡಿಎಸ್ ನಾಗೆ ಇದ್ದಾರೆ. ಇವತ್ತು ಲಚ್ಚಪ್ಪ ಜಮಾದಾರ್ ಅವರು ಶಿವಕುಮಾರ್ ನಾಟಿಕರ್ ಅವರು ಹಪ್ತಾ ವಸೂಲಿ ಗಿರೇಕಿ ಅಂತ ನಮ್ಮ ವರ್ಡ್ ಹೇಳ್ತಾರೆ. ಲಚ್ಚಪ್ಪ ಜಮಾದಾರ ಹಪ್ತಾ ವಸೂಲಿ ನಾಯಕ ಅಷ್ಟು ಲಚ್ಚಪ್ಪ ಜಮಾದಾರ ದೊಡ್ಡವ್ರ ಬಗ್ಗೆ ಮತ್ತೆ ಅಷ್ಟೇ ನಾನು ದೊಡ್ಡವನಿಲ್ಲ. ನಿಮ್ಮ ಜೆಡಿಎಸ್ ಇರ್ತಕ್ಕಂಥ ನಾಯಕರು ಅವ್ರ ಬಗ್ಗೆ ಹೇಳಿಕೆ ಕೊಡ್ಲತ್ತಾರ, ನಿಮ್ಮ ಪ್ರತಿಕ್ರಿಯೆ ಏನಾದ್ರು? ಸರ್, ಅಫ್ಜಲ್ಪುರದಲ್ಲಿ ಜೆಡಿಎಸ್ ದಿಂದ ಯಾವುದೇ ಇಂಥ ಘಟನೆಗಳೇ ನಡೆದಿಲ್ಲ. ಹಪ್ತಾ ಅಂತಾರೆ, ಇನ್ನೊಂದಂತಾರೆ. ಶಿವಕುಮಾರ್ ನಾಟಕರಿ ಆಗಿರ್ಬೋದು, ಇವತ್ತು ಇನ್ಕ್ಲೂಡ್ ರಾಜು ಬಡದಾಳ್ನು ಆಗಿರ್ಬೋದು, ಸುನೀಲ್ ಅವರು ಆಗಿರ್ಬೋದು. ಇಂಥ ಜೆಡಿಎಸ್ ನ ಪಕ್ಕಾ ಕಾರ್ಯಕರ್ತರು ಯಾರು ಸರ್? ಪಕ್ಕ ಅಲ್ಲ, ಕಾರ್ಯಕರ್ತರು. ಪಕ್ಕ ಕಚ್ಚಾ ಇರಲ್ಲ ಇದ್ರಾಗ. ಅಂಧ ಭಕ್ತರು ಅಂದ್ರೆ ಯಾರು? ಅಂಧ ಭಕ್ತರು ಇವತ್ತಿನ ಭಕ್ತರು ಸರ್ ನನ್ನ ಪಕ್ಷದು ಮತ್ತು ಜನರ ಭಕ್ತರು. ಅವರು ಕೂಡ ಅದನ್ನೇ ಹೇಳ್ತಾರೆ. ಡಿಫೈನ್ ಮಾಡಿ ಅವ್ರಿಗೆ ಅಂಧ ಭಕ್ತರು ಸರ್, ನಾವೇನ್ ಅಂತೀವಿ, ನೀವು ಅಂಧ ಭಕ್ತರು ಅಂತ ಯಾವ ಇದಕ್ ಬರ್ತೀರಿ ಅಂತಂದ್ರೆ, ಅಫ್ಜಲ್ಪುರ ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯ್ತು. ಈ ಅಂಧ ಭಕ್ತರು ಎಲ್ಲಿ ಹೋಗಿದ್ರು? ಯಾವ ಬೀದಿಗಿಡಿದು ಹೋರಾಟ ಮಾಡಿದ್ರು? ಯಾವ ಜನರಿಗಾಗಿ ಅಂಧ ಭಕ್ತರು ಅಂದ್ರೆ ಕ್ಲಾರಿಫಿಕೇಶನ್ ಸರ್? ಅಂಧ ಭಕ್ತರು ಅಂದ್ರೆ ಇವತ್ತು 4 ಪಡೆ ಇದೆ. 4 ಪಡೆ ಹೊಂದಿರುವಂತ ಈ ಅಂಧ ಭಕ್ತರು ಅವರೇ ಶ್ರೇಷ್ಠ, ಇವ್ರು ಸರಿ ಇಲ್ಲ. ಮಾಲಿಕೆಯ ಗುತ್ತೇದಾರವರ ಅಭಿಮಾನಿಗಳು, ಬೆಂಬಲಿಗರು ಯಾರು ಕೂಡ ಪ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಬಿಜೆಪಿಯವರು ಎತ್ತಾ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನುವಂತ ನಿಟ್ಟಿನಲ್ಲಿ ವಾರ್ ನಡೀತಾ ಇದೆ. ಆದ್ರೆ ಅವರು ಕಾಂಗ್ರೆಸ್ನವರು ಆಡಳಿತ ಪಕ್ಷದಲ್ಲಿದ್ದಾರೆ, ಅವರದ್ದು ವಿರೋಧ ಮಾಡಕ್ ಬರಲ್ಲ. ನೀವು ಅಂಧ ಭಕ್ತರಂತ ಡೈರೆಕ್ಟ್ ಆಗಿ ಜೆಡಿಎಸ್ ನವ್ರನ್ನ ಕರಿತಿದ್ದೀರಾ, ಅಥವಾ ಅಫ್ಜಲ್ಪುರದಲ್ಲಿ ಜೆಡಿಎಸ್ ಪಕ್ಷದ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಂಧ ಭಕ್ತರ? ಸರ್, ಅಫ್ಜಲ್ಪುರದಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ನಾನು ಮಾತಾಡ್ತಾ ಇರೋದು ಜನರ ಪರವಾಗಿ, ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಅವರು ಜನರ ಪರವಾಗಿ ಮಾತಾಡಿದ್ದಾರೆ. ಸರ್, ಎಂ.ಓ. ಪಾಟೀಲ್ ಅವರು ಜೈಲಿಗೆ ಹಾಕ್ಸೋದು, ಡಿವೈಡರ್ ಬಗ್ಗೆ ಕೇಳ್ತಾರೆ. ನಿಮ್ ಪ್ರಶ್ನೆ ನೀವು ಮಾಡಿರ್ತಕ್ಕಂಥ ಹೋರಾಟದ ಬಗ್ಗೆನೇ ಕೇಳ್ತಾರೆ. ಆಮೇಲೆ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಎಲ್ಲಿ ಹಳ್ಳ ಹಿಡಿದೋಯ್ತು ಅಂತ ಕೇಳ್ತಾರೆ. ಆಮೇಲೆ ಲ್ಯಾಂಡ್ ಆರ್ಮಿಯಲ್ಲಿ ಎಲ್ಲಾ ಕಲ್ಪೆ ಮಟ್ಟದ ಕಾಮಗಾರಿಗಳಾಗಿದಾವೆ ಅಂತ ಕೇಳ್ತಾರೆ. ಇವೆಲ್ಲ ಅಂಧ ಭಕ್ತರು ಅಂದ್ರೆ ಏನದ ಸರ್? ಈ ಬಗ್ಗೆನೇ ಅವರು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಸರ್, ಒಂದ್ ನಿಮಿಷ ಸರ್, ನಿಮ್ಗೆ ಅಂಧ ಭಕ್ತರಿಗೆ KKDB ಒಂದೇ ಇದೇನ್ರಿ ಸರ್? ನೀವು ಮೊದಲು ಅಂಧ ಭಕ್ತರು ಅಂದ್ರೆ ಯಾರು ಅನ್ನೋದು ಸ್ಪಷ್ಟ. ಸರ್, 4 ಪಡೆಗಳ ಆಯ್ತು ಸರ್, ಓದ್ಕೋದು. ಒಂದ್ ನಿಮಿಷ ಕೇಳ್ರಿ. ಅಂಧ ಭಕ್ತರು ಅಂತಂದ್ರೆ ಯಾರು ಸರ್? 4 ಆಯ್ತು, ಅವ್ರ ನಾಯಕರು ಅಫ್ಜಲ್ಪುರ ತಾಲೂಕದಾಗಿ ರಾಜಕೀಯ ಪಕ್ಷಗಳಿಗೆ ಇವರೆಲ್ಲ ಕಾಂಪಿಟೇಟಿವ್ ಇರ್ತಕ್ಕಂಥ. ಹೌದು, ಅವ್ರ ಹಿಂಬಾಲಕರು ಅಂತಾರೆ ಇರ್ತಾರಲ್ಲ, ಅವ್ರಿಗೆ ಮೆಚ್ಚುವಂತ ಹೇಳಿಕೆ ಕೊಡೋದಾಗಿರ್ಬೋದು. ಇವ್ರ ನಾಯಕರು ಇಲ್ಲೆಲ್ಲ ಅವರಿಗೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ, ಬಟ್ ಆ ನಾಯಕರ ಅಭಿವೃದ್ಧಿ ಆದ್ರೂ ನಾವು ಈ ಉದ್ದೇಶದ 100% ಇದು ಹೇಳಿರಲ್ಲ ಸರ್. ಅದು ಹೇಳ್ತಾ ಇದ್ದೀನಿ ಸರ್. ಅಂಧ ಭಕ್ತರ ಯಾರು ಸರ್? ಪಕ್ಷದ ಅಂಧ ಭಕ್ತರು. ಅವರು ಪಕ್ಷದ ಸರ್, ಅಂಧ ಭಕ್ತರ ಬಗ್ಗೆ ನಾನು ಏನ್ ಹೇಳಕತ್ತೀನಿ ಅಂತಂದ್ರೆ, ಚಿಂತನೆ ಇವತ್ತಿನ ದಿವಸ
ಅಫ್ಜಲ್ಪುರ ತಾಲೂಕು ಹೋಗ್ಬಿಡ್ರಿ. ಈಗ ನೀವು ಪಕ್ಷ ಮತ್ತು ತಾಲೂಕಿನ ಜನರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರ್ತಕ್ಕಂತ ವ್ಯಕ್ತಿ. ಓಕೆ, ಈಗ ಕೇಂದ್ರ ಸರ್ಕಾರದಾಗ ಮಿನಿಸ್ಟರ್ ಅದರ ತಂದು ದೊಡ್ಡ ದೊಡ್ಡ ಕೈಗಾರಿಕೆ ಹಾಕಿಸ್ತಿರಲ್ಲ. ಈಗ ಚೆನ್ನೈ ಮತ್ತು ಇದು ರೋಡ್ ಆಗ್ಯದಲ್ಲ ನಮ್ಮಲ್ಲಿ, ಕುಮಾರಸ್ವಾಮಿ ಉದ್ಯೋಗ ದೊಡ್ಡ ಫ್ಯಾಕ್ಟ್ರಿ ಗಿಟ್ರಿ ಏನಂತ ಅವ್ರ ಕಡೆ ತಂದು ಕೈಗಾರಿಕೆ ಅದು ಮಾಡಿಸ್ಬೋದು. ನಾವ್ ಇವತ್ತಿನ ದಿವಸ ಏನ್ ಕೊಡ್ಬೇಕು ಈ ತಾಲೂಕಿಗೆ ಅವಶ್ಯಕತೆ ಏನದಂತಂದ್ರೆ, ನಾನು ಕುಮಾರಣ್ಣವರಿಗೆ ನಾನು ಮೌಖಿಕವಾಗಿಲ್ಲ ಪತ್ರದ ಮುಖಾಂತರ ನಾನು ಈಗಾಗಲೇ ಕೊಟ್ಟಿದ್ದೀನಿ ಎಲ್ಲಾ ಪಕ್ಷದವರು ಮಾಡಿದಂತ ಹೇಳ್ತಾರೆ. ಸರ್. ಮೌಖಿಕವಾಗಿ ಕೊಟ್ಟಿದ್ದೀನಿ. ನನ್ನ ಪಕ್ಷ ಅದು ಏನ್ ಮಾಡ್ಲಿಕತ್ತಾರೋ ಬೇಡ, ಅಂಧ ಭಕ್ತರ ಬಗ್ಗೆ ಅಷ್ಟೇ ಹೇಳಕತ್ತೀನಿ. ಇವತ್ತಿನ ದಿವಸ ಅಂಧ ಭಕ್ತರಿಗೆ ಏನ್ ಸರ್, ಅಂಧ ಭಕ್ತರಿಗೆ ಅವರು ನಾಯಕರನ್ನು ಮೆಚ್ಚೋದಕ್ಕೋಸ್ಕರ ಪತ್ರಿಕೆ ಹೇಳಿಕೆ ಕೊಡೋದು, ಇವ್ರ ನಾಯಕರನ್ನು ಮೆಚ್ಚುವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇವ್ರ ಅಂಧ ಭಕ್ತರಿಗೆ ಕಿವಿ ಮಾತು ಹೇಳ್ತೀನಿ, ಜನರ ಬಗ್ಗೆ ಕಳ್ಕಳಿ ಮಾಡ್ರಿ. ಸರ್, ಇವತ್ತು ತಾಲೂಕಿನಲ್ಲಿ ಭೀಮಾ ನದಿ ಇದೆ. ನಾವು ಬರ್ಬೇಕಾಗಂತ ನೀರಿನ ಪಾಲಕ್ ಕೇಳ್ರಿ. ಅಲ್ಲಿ ನೀರ್ ನಿಂದಿಸ್ತಾ ಇದಾರೆ. ನೀರಾವರಿ ಈ ಕಡೆ ಕೆನಾಲ್ಗಳಿಲ್ಲ, ಹೆಚ್ಚುವರಿ ನಮ್ಮ ನೀರ್ ಮಾಡ್ಕೊಂಡು ಈಗ ಈ ಭಾಗದಲ್ಲಿ ಕೆನಾಲ್ ಮಾಡ್ಕೊಳ್ಳೋಣ, ನೀರಾವರಿಗೆ ಹೆಚ್ಚು ಒತ್ತು ಕೊಡೋಣ, ಶಿಕ್ಷಣಕ್ಕೆ ಒತ್ತು ಕೊಡೋಣ. ತಾವು ಹೇಳುವಂತ ವಿಚಾರಗಳನ್ನ ಇಟ್ಕೊಂಡೇ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಕೂಡ ನೀರಿಗಾಗಿ ನಾವು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದೀವಿ. ಹಾಗೂ ಕುಮಾರಣ್ಣವರ ಗಮನಕ್ಕೆ, ದೇವೇಗೌಡರ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ. ತಾವು ಏನ್ ಹೇಳ್ತಾ ಇದ್ದೀರಲ್ಲ, ಈ ಎಲ್ಲಾ ವಿಚಾರಗಳ ಇಟ್ಕೊಂಡೇ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಸರ್, ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ರೋಡಿಗಳಿಗೆ ಹೋರಾಟ ಮಾಡೋಣ ಬರ್ರಿ ಸರ್. ನೀವ್ ಮಾಡ್ರಿ, ಅದು ಮಾಡ್ತಾ ಇದ್ದೀವಿ. ನಾವ್ ಯಾವಾಗ ನಿಂದಿರ್ಸಿವಿ ಸರ್? ಕರ್ಕೊಂಡ್ ಮಾಡ್ರಿ. ಜೆಡಿಎಸ್ ಅಂದ್ರೆ ಎರಡು ಅಫ್ಜಲ್ಪುರದಲ್ಲಿ ಎರಡು ಸರ್. ಜೆಡಿಎಸ್ ಅಂದ್ರೆ ಇಲ್ಲ ಸರ್, ಜೆಡಿಎಸ್ ಅಂದ್ರೆ ಇಡೀ ಕರ್ನಾಟಕದ ಒಂದೇ ಜೆಡಿಎಸ್ ಇದೆ. ಆದ್ರೆ ಯಾವ ಪಕ್ಷದಲ್ಲೂ ಸರ್, ಯಾವ ಪಕ್ಷದಲ್ಲಾದ್ರೂ ಎರಡೆರಡು ಮೂರು ಇದಾವೆ. ಕೆಲವೊಬ್ರು ತೋರಿಸ್ಕೊತಾರೆ, ಕೆಲವೊಬ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ. ತೋರಿಸ್ಕೊಡ್ತಾ ಇಲ್ಲ ಸರ್, ನಾನೇನ್ ಹೇಳಿದೆ? ಮತ್ತೆ ನೀವು ಅಂಧ ಭಕ್ತರು ನಾನು ಡಿಪೆಂಡ್ ಮಾಡ್ತಾರೆ ಜೆಡಿಎಸ್ ಅವರಲ್ಲಿ ಸರ್. ನಾನು ಜೆಡಿಎಸ್ ಅವ್ರ ಬಗ್ಗೆ ಆಗಿರ್ಬೋದು, ಬಿಜೆಪಿ ಅವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಆಗಿರ್ಬೋದು, ಅಂಧ ಭಕ್ತರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಅವ್ರು ಬಿಟ್ಟು ಅವರ ಕಾರ್ಯಕರ್ತರು ಜನಸಾಮಾನ್ಯರು ಇದ್ದಾರೆ. ಕಾಂಗ್ರೆಸ್ ಮಾಡೋರೆಲ್ಲ ಅಂಧ ಭಕ್ತರ ಅಲ್ಲ, ನಾವು ಏನು ಹೊಗಳಿಕೆ ಮಾಡ್ತಾ ಇದಾರಲ್ಲ ಅವ್ರಲ್ಲ ಸರ್. ಹೌದು, ಮಾಡಿದ್ರು. ಶರಣಕುಮಾರ್ ಅವರು ಲಿಂಗಾಯತರು ಕೆಣಕಿದ್ರು ನೋಡ್ರಿ, ಅದ್ರ ಅರ್ಥ ನಾನೊಬ್ಬ ಲಿಂಗಾಯತಿದ್ದೀನಿ. ವಿರೋಧ ಮಾಡ್ಲಿ ಸರ್ವ ಜಾತಿಯ ಇವತ್ತಿನ ನಮ್ಮ ತಾಲೂಕಿನಲ್ಲಿ ಜಾತಿ ಇಲ್ಲ. ಕಾಂಗ್ರೆಸ್ ಇಂದ ಮತ್ತು ವಿವಿಧ ಮುಖಂಡಗಳಿಂದ, ವಿವಿಧ ಪಕ್ಷದಿಂದ ನಮ್ಮಲ್ಲಿ ಜಾತಿ ಉಂಟಾಗ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ಸರಿಗೆ ಹೇಳ್ತಾ ಇದ್ದೀನಿ, ಶರಣಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಮುಖಂಡರಿಗೂ ಕೂಡ ಹೇಳ್ತಾ ಇದ್ದೀನಿ, ಯಾವುದೇ ನಿಮ್ಗೆ ಏನ್ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ಬೇಕಾದ್ರೂ ಜಾತಿ ಹೆಸರನ್ನು ಬೆಳೆಸಬೇಡಿ ದಯಮಾಡಿ. ನಮ್ಮಲ್ಲಿ ಒಳ್ಳೆ ವಾತಾವರಣ ಇದೆ. ಲಿಂಗಾಯತ್ ಶಾಸಕರಿದ್ದಾರೆ, ಅವ್ರ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಏನ್ ಹೊಡಿತಾರ. ಶಾಸಕರು ಲಿಂಗಾಯತರನ್ನು ಅಂತ ಕಾರಣಕ್ಕೆ ಶಾಸಕರಾಗಿದ್ದಾರೋ, ಅಫ್ಜಲ್ಪುರ್ ತಾಲೂಕಿನ ಪ್ರತಿಯೊಬ್ಬ ಜನತೆಗೆ ಅವರು ಶಾಸಕರು ಸರ್. ಅದ ಅಂಧ ಭಕ್ತರು ಹೇಳ್ತಾರೆ ಅಂದ್ರೆ, ಇಡೀ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಒಬ್ಬರೇ ಶಾಸಕರು ಇರ್ತಾರೆ, ಎಲ್ಲರೂ ಶಾಸಕರು ಅವರು. ನಾವು ವಿರೋಧ ಪಕ್ಷ ಸ್ಥಾನದಾಗಿದ್ದೀವಿ, ವಿರೋಧ ಪಕ್ಷ ಸ್ಥಾನ ಕೆಲಸ ನಾವು ಮಾಡ್ಲಿಕ್ಕೀವಿ ಅಷ್ಟೇ. ಅಂಧ ಭಕ್ತರಿಗೆ ಇವತ್ತು ಕಾಂಗ್ರೆಸ್ ಶರಣಕುಮಾರ್ ಅವ್ರು ಹೇಳ್ತಾರೆ, ಲಿಂಗಾಯತರನ್ನು ಮುಟ್ಟಿದ್ರೆ ಹುಷಾರು ಅಂತಾರೆ. ಆದ್ರೆ ನಾನೊಬ್ಬ ಲಿಂಗಾಯತ ಇದ್ದೀನಿ. ಇವತ್ತು ಕಾಂಗ್ರೆಸ್ಸಿಗರು ದೇಶವನ್ನು ಹೊಡಿತಾ ಇದ್ದಾರೆ, ವಿಭಜನೆಯನ್ನು ಮಾಡ್ತಾ ಇದ್ದಾರೆ, ಮುಸ್ಲಿಮ್ಸರನ್ನು ತಮ್ಮ ಕಡೆ ಸೇವೆಗೋಸ್ಕರ ಏನೇನೋ ಹೋರಾಟಗಳು ಮಾಡ್ತಾ ಇದ್ದಾರೆ ಸರ್. ಸರ್, ಜನರ ಪರವಾಗಿ ಇವತ್ತು ನಮ್ಮ ಬೇಡಿಕೆಗಳಿದೆ. ಪ್ರಣಾಳಿಕೆಯಲ್ಲಿ ತಾವು ಪರೀಕ್ಷೆ ಮಾಡಬಹುದು. 80% ರೈತರಿಗೆ ಒತ್ತು ಕೊಟ್ಟಂತವ್ರು ನಾವು. ಇವತ್ತು ಎಕರೆಗೆ 10,000 ರೂಪಾಯಿ ಪರಿಹಾರ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದವ್ರು ನಾವು. ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆವು. ಪಂಚಾಯತಿ ಹೆಡ್ ಕ್ವಾರ್ಟರ್ ಒಂದು ಬ್ಯಾಂಕು, ಒಂದು ಸ್ಕೂಲು, ಒಂದು ಹಾಸ್ಪಿಟಲ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. ಅದು ಸರ್, ನಮ್ಗೆ ಅಧಿಕಾರ ಬಂದ ಮೇಲೆ ಮಾಡಕ್ ಆಗಲ್ಲ ಅಂತಂದ್ರೆ ಜನರು ನಿಮ್ ಕಡೆ ಪ್ರೀತಿ ತೋರಿಸ್ದೆ ಕಾಂಗ್ರೆಸ್ನವರು ಕೊಟ್ಟರು ಸರ್. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟು ಜನರ ಉದ್ಧಾರಕ್ಕೆ ಏನೋ ಮಾಡ್ತಿದ್ದೇನೆ ಅಂತ ಹೇಳ್ಕೊಂತ ಹೋಗ್ತಾ ಇದಾರಪ್ಪ ಸರ್. ಅದನ್ನ ನೀವೇ ಪ್ರಶ್ನೆ ಮಾಡಿ. ಗ್ಯಾರಂಟಿಗಳು ಸರ್, ಗ್ಯಾರಂಟಿ ಬರೆದು ಕೊಡ್ರಿ ಅಂತ ಹೇಳ್ತಾ ಇದಾರೆ. ನಮ್ ಕೈಲ ಮಣಿತಾ ಇಲ್ಲ. ಗ್ಯಾರಂಟಿ ಬರೆದು ಕೊಡ್ರಿ ನಮ್ ಕೈಲ ಆಗಲ್ಲ ಅಂತ ಸರ್ಕಾರಕ್ಕೆ ಕೇಳ್ತಾ ಇದಾರೆ ಸರ್ಕಾರದವರು. ಜನರನ್ನು ಮಾಡ್ತಾ ಇದ್ದೀರೋ ಅಥವಾ ಏನು ಜನರ ಪರವಾಗಿ ಆಗಿದ್ದೀರೋ ಅದನ್ನ ನೀವು ಇದು ಹೇಳ್ರಿ. ನೀವು ರಾಜಕಾರಣ ಬಂದದ್ದು ಎದಕ್ಕೆ? ದುಡ್ಡು ಮಾಡಕ, ಅಥವಾ ನೀವು ಕಚ್ಚಾಡಕ, ಅಥವಾ ಜನರು ಮಾಡ್ಲಕ್ಕ, ಅಥವಾ ಚಲಾವಣೆ ಓಟ್ ಹಾಕದಂತ ಜನರನ್ನ ಮೋಸ ಮಾಡ್ಲಕ್ಕ ಎದಕ್ ಬಂದಿರಿ? ತಾಲೂಕಿನ ಅಭಿವೃದ್ಧಿಗೆ ಬಂದಿದ್ದೀರೋ ಅಥವಾ ರಾಜಕೀಯ ಮಾಡಕ್ಕೆ ಬಂದಿದ್ದೀರೋ? ಸರ್, ಈ ತಾಲೂಕಿನ ಜನತೆ, ಇಡೀ ಈ ಗಡಿ ಭಾಗದಲ್ಲಿ ಇರುವಂತ ನಾವು ಜನತೆ, ನಮ್ಮಲ್ಲಿ ನಮ್ಮ ಬೇಡಿಕೆ ಒಂದು, ಈ ತಾಲೂಕಿನ ಜನತೆಗೆ ನೀರಾವರಿ ಆಗಬೇಕು, ರೈತರಿಗೆ
ನಮ್ಮಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಬಂದಿರೋದು, ನಾವು ರಾಜಕೀಯಕ್ಕೆ ಬಂದಿರೋದು. ಉಳಿದವರು ಸರ್ ನಾವು ಉಳಿದವ್ರ ಬಗ್ಗೆ ನಾನು ಹೆಂಗೆ ಹೇಳಿ ಸರ್, ಅವ್ರ ಚುನಾವಣೆ ಬರುವ ತನಕ ಮಾತ್ರ ಜೆಡಿಎಸ್ ಬಗ್ಗೆ ಇದ್ದು ಟೀಕೆ ಮಾಡ್ತಾರೆ ರಾಜು ಬಡದಾಳ್ ಅವರು. ಚುನಾವಣೆ ಬಂದಾಗ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ, ಯಾರು ಅವ್ರು ಹೇಳ್ತಾರೆ ಪ್ರೀತಿಯ ಶಾಸಕರಿಗೆ ವೋಟ್ ಹಾಕ್ತಾರೆ ಅನ್ನುವಂತ ಪ್ರೀತಿ ನಾನು ಎಲ್ಲರಿಗೂ ಮಾಡ್ತೀನಿ ಸರ್, ನಾನು ಎಲ್ಲರಿಗೂ ಫ್ರೆಂಡ್ಸ್ ಇದ್ದಾರೆ, ಅದು ಬಿಟ್ಟು ಇದಕ್ಕೆ ಹೇಳಕ್ಕಾಗ್ತದೆ. ಚುನಾವಣೆ ಬರೋಕ್ಕಿಂತ ಪೂರ್ವದಲ್ಲಿ ಜೆಡಿಎಸ್ ಬಗ್ಗೆ ಮಾತಾಡಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಶಾಸಕರಿಗೆ ವೋಟ್ ಹಾಕ್ತಾರೆ. ಯಾರು 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 ಆರೋಪ ಇದೆ ಸರ್, ಆರೋಪ ಮಾಡ್ಲಿಕ್ಕೆ ಏನಂತ ಅವ್ರ ಬಾಯಿ ಇದೆ, ಅವ್ರ ಫೇಸ್ಬುಕ್ ಇದೆ, ಅವ್ರ ಮೊಬೈಲ್ ಇದೆ, ಅವ್ರ ಬಗ್ಗೆ ನಾನು ಹೇಳಲ್ಲ. ನಾವು ಅಂಧಭಕ್ತರ ಅಂತೇಳಿ ಏನು ಅನ್ಕರಣೆ ಮಾಡ್ತಾ ಇದಿರಲ್ಲ, ಅದನ್ನು ಕೂಡ ಅದೇ ಅನ್ಕೋಬಹುದಲ್ಲ. ಅಲ್ಲ ಒಬ್ಬರ ಬಗ್ಗೆ ನನ್ನ ಇವತ್ತಿನ ದಿವಸ ನಾನು ಇಡೀ ಇದು ಯಾರು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನನಗೆ ಆತ್ಮೀಯ ಇದೆ. ನಾನು ಹೇಳಿದ್ರೆ ಒಂದು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ನಾನು ಅಂದ್ಬೇಕಾರೆ ನಾನು ವಿರೋಧಿನಿ, ಪಕ್ಷ ವಿರೋಧಿನಿ, ರಾಜಕೀಯ ವಿರೋಧಿನಿ. ಶಿವಪ್ರಕಾಶ್ ಅವರು ಒಂದು ಫೋನ್ ಮಾಡಿದ್ರೆ ಹೇಳಪ್ಪ ನೋಡ್ರಿ ಅಂತಾನೆ, ಅದು ನಾವು ನೋಟ್ ಹಾಕ್ತೀನಿ ಅವ್ರಿಗೆ. ಅಲ್ಲಂ ಪ್ರಭು ಪಟೇಲ್ ಅವ್ರಿಗೆ ಹೇಳಿದ್ರೆ ಇವತ್ತಿನ ದಿವಸ ಒಂದು ಸತ್ಯ ಗೊತ್ತಿರಲಿ, ಪತ್ರಿಕೆ ಮಾಧ್ಯಮ ಮುಖಾಂತರ ಸಿಂಗಲ್ ಫೇಸ್ ಕರೆಂಟ್ ಸಲುವಾಗಿ 11 ತಿಂಗಳು ಚಪ್ಪಲಿ ಬಿಟ್ಟಾಗ ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು BR ಪಾಟೀಲ್ ಅವರು ಮತ್ತು MO ಪಾಟೀಲ್ ಅವರು ಅದಕ್ಕೆ ಹೋರಾಟ ಮಾಡಿ ನಮಗೆ ಕರೆಂಟ್ ಕೊಟ್ಟಾಗ ಇವತ್ತಿನ ಜನತಾದಳ ಅವರಿಗೆ ಅಪ್ರಿಶಿಯೇಟ್ ಮಾಡಿ ಇವತ್ತು ಅಬ್ಜರ್ವ್ ಪ್ರಕಾರ ಸನ್ಮಾನ ಮಾಡಿದೀವಿ ಸರ್. ನಾವೊಂದು ಭಕ್ತರೆ ನಮ್ ಕೆಲಸ ಮಾಡಿದ್ರು ಸರ್, ನಮ್ ಜನತೆ ಒಳ್ಳೇದ್ ಮಾಡಿದ್ರು. ನೀವು ಹೇಳೋದು ಟೋಟಲ್ ಆಗಿ ಹೇಳ್ತಕ್ಕಂಥದ್ದು ಅಫಜಲ್ಪುರ್ ತಾಲೂಕಿನಾಗ ನೀವು ಬರ್ತಕ್ಕಂಥದ್ದು, ನೀವು ಇವತ್ತು ರಾಜಕೀಯ ಬಂದದ್ದು ಜನಪರವಾಗಿರ್ಲಕ್ಕ ತಾಲೂಕಿನ ಅಭಿವೃದ್ಧಿಗೆ ಯಾಕೆ ಬಂದಿರಿ ಅಂತ ನೀವು ಹೇಳ್ಕೊಂಡ್ರೆ, ಈ ಉಳಿದು JDS ಕಾಂಗ್ರೆಸ್ BJP ಇರ್ತಕ್ಕಂಥದ್ದು ಈ ನಿಮಗ್ ಬಿಟ್ರೆ ಜೆಡಿಎಸ್ ದಾಗ ಇನ್ನೊಂದು ಬಣ ಈ ಶಿವಕುಮಾರ್ ನಾಟಿಕರ್ ಬಣ ಅಲ್ಲಿ ಅಥವಾ ಬಣ ಅಂತ ಹೇಳಿದ್ರು ಸರ್. ಈಗ ನಿಮ್ಮಲ್ಲಿ ಅದನ್ನೇ ಅಲ್ಲ ಸರ್, ಮೇಲೆ ಸರ್ ನೀವು ಅನ್ಬೋದು ಸರ್, ನೀವು ಅನ್ಬೋದು ಅವ್ರು ನಿಮ್ಮ ಅಂಧಭಕ್ತರ ಅಂತ ಕರಿತೀವಿ ಸರ್. ನಾವೆಲ್ಲ ಸರ್ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೋತ ಬಂದ್ರು ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅಥವಾ ಗುಂಪು ಮಾಡಿದ್ರೆ ಏನೇನು ಮಾಡಿದ್ರೆ ಇವತ್ತೊಂದು ದಿವಸ ನಮ್ಮ ನಾಯಕರೇ ತಪ್ಪು ಮಾಡಿದ್ರು ನಾವು ಕೇಳುವಂತ ಅಧಿಕಾರ ನಮಗೆ. ಜೆಡಿಎಸ್ ಬ್ಯಾನರ್ ಗಳನ್ನ ಹಾಕೊಂಡು ಪ್ರತಿಭಟನೆ ಮಾಡ್ಬೇಕಾದ್ರೆ ತಾವು ವಿರೋಧ ಮಾಡ್ತೀರಿ, ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಎಷ್ಟೋ ಕಡೆ. ಎಲ್ಲಿ ಹಾಕಿದ್ರಿ ಸರ್? ಇಲ್ಲಿ ಅಫಜಲ್ಪುರದಲ್ಲಿ ಎಲ್ಲಿತ್ತು ಸರ್ ನೇತೃತ್ವದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಯಾವುದೇ ಒಂದು ಹೋರಾಟಕ್ಕೆ ಜೆಡಿಎಸ್ ಬ್ಯಾನರ್ ನಡಿ ತಾವು ಬಂದಿಲ್ಲ ಸರ್. ಬ್ಯಾನರ್ ಎಲ್ಲಿತ್ತು ಸರ್? ಜೆಡಿಎಸ್ ಬ್ಯಾನರ್ ಗಳು ಹಾಕೊಂಡು ತೋರಿಸಿ ಸರ್, ನನಗೆ ತೋರ್ಸ್ರಿ. ಯಾವ್ದು ಬ್ಯಾನರ್ ಗಳು ಹಾಕೊಂಡು ಪ್ರತಿಭಟನೆ ಮಾಡಿಲ್ಲ. ಇವತ್ತಿನ ದಿವಸ ನಮ್ಮ ಜೆಂಡಾ ಎಲ್ಲಿ ಕಾಣುತ್ತದ? ಇವತ್ತು ಮಾಲಿಕೆ ವಿತ್ತೇಂದ್ರ ಮತ್ತೆ MO ಪಾಟೀಲ್ ಅವ್ರ ಮನೆ ಕಂಡ್ರು ಅವ್ರು ಆ ಜೆಂಡಾದಲ್ಲಿ ಅಲ್ಲಿ ಜೆಂಡಾ ಕೆಳಗೆ ಕೆಲಸ ಮಾಡೋರು ನಾವು. ಸರ್ ಈಗ ನೀವು ಅಭಿವೃದ್ಧಿಗಾಗಿರ್ತಕ್ಕಂಥ ರಾಜಕೀಯ ನಾಯಕರ ಕೊರತೆ ಅಫಜಲ್ಪುರ್ ತಾಲೂಕಿನಲ್ಲಿ ಅದಾಗ್ತೀರಾ? ಹೌದು ಸರ್, ಇದೆ. ಆಯ್ತು, ಈಗ ಅವ್ರ ಯಾರು ಸರ್ ಎಂತವ್ರೆಲ್ಲ ಒಂದು ಲಿಸ್ಟ್ ಕೊಟ್ಟು ನಿಮ್ದು ಸರ್ ಮಾತಾಡ್ತೀರಿ, ಓಪನ್ ಆಗಿ ಮಾತಾಡ್ರಿ, ಗಾಳಿಯಲ್ಲಿ ಗುಂಡು ಇಲ್ಲ ಸರ್. ಇವತ್ತು ನೀವು ಅಚಾನಕ್ ನೀವೇನೋ ಪತ್ರಿಕೆ ಇವತ್ತು ಹುಡುಕಾಡ್ಕೊಂಡು ಬಂದಿಲ್ಲ ಏನೋ ನೀವು ನಿಮಗೆ ಅಚಾನಕ್ ಸಿಕ್ಕಾಗ ನೀವು ಕೇಳಕತ್ತೀರಿ. ಸತ್ಯ ಮಾತು ಹೇಳ್ಬೇಕು ಅಂದ್ರೆ ಅಭಿವೃದ್ಧಿ ಪರ ಚಿಂತನೆ ಮಾಡೋಂತ ಕೆಲವೊಂದು ಜನ ಇದ್ದಾರೆ ಸರ್. ನಿಮ್ ಮನಸ್ಸಿನಿಂದ ಏನೋ ಹೇಳಕ್ಕಾಗಲ್ಲ. ಅವ್ರು ನಮ್ ಜೊತೆ ಸುಳ್ಳಿದ್ದಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ನಮಗೂ ಗೊತ್ತಿದೆ, ಕಷ್ಟಪಡ್ತೀವಿ, ಹೋರಾಟ ಮಾಡ್ತೀವಿ ಸರ್. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಪಕ್ಷ ಕಟ್ಟಿದ್ದೀವಿ ಸರ್. ನಾವು ಉದ್ಯೋಗ ನಮ್ಮ ಜಾಬ್ ಕಾರ್ಡ್ ಚೆಕ್ ಮಾಡ್ರೆ ನಾವ್ ಯಾರಿಗೂ ಕೈ ಚಾಚಲಕ್ಕೂ ಹೋಗಿಲ್ಲ, ಯಾರಿಗೂ ಕೇಳಕ್ಕೂ ಹೋಗಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಚೆಕ್ ಮಾಡಿ ಸರ್, ನಮ್ದು ಪಕ್ಷ ಕಟ್ಬೇಕಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದೀವಿ, ನಾವ್ ಯಾರಿಗೂ ಕೈ ಚಾಚಲ ಏನು ಮಾಡಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ತಾವು ಪಕ್ಷ ಕಟ್ಟಿ ಸಂಘಟನೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಕೂಡ ಅಪ್ರಿಶಿಯೇಟ್ ಮಾಡ್ತೀವಿ, ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಪ್ರಭಾವಿ ಒಂದು ಸಚಿವ ಸ್ಥಾನದಲ್ಲಿ ಇದ್ದಾರೆ. ಅವರಿಂದ ನಾವು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿನೋ ಇಂಡಸ್ಟ್ರಿಯಲ್ ಏರಿಯಾನೋ ಮಾಡ್ಕೊಂಡು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ತೆಗೆದು ಎಲ್ಲರಿಗೂ ಒಂದು ಉದ್ಯೋಗ ಕೊಡಿಸಬಹುದಲ್ಲ ಅಂತ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಸರಿ? ಹೋರಾಟ ಅಲ್ಲ, ನನ್ನ ಹೋರಾಟ ಯಾವ ರೀತಿ ಮಾಡ್ಬೇಕು ಅಂದ್ರೆ ಪತ್ರ ಬರೋದು, ಮನವಿ ಪತ್ರ ಕೊಡೋದು. ಈಗಾಗಲೇ 2 ಸಲ ಡೆಲ್ಲಿಗೆ ಹೋಗಿ ಬಂದೀವಿ, ಬೆಂಗಳೂರಿಗೆ ಹೋಗಿ ಬಂದೀವಿ, ಮನವರಿಕೆ ಮಾಡ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಒಂದು ವೇಳೆ ಸರ್ ಸರ್ಕಾರದ ದುಡ್ಡು ಬರಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಅವ್ರು ಹಂಗೆ ಕುಮಾರಸ್ವಾಮಿ ಅವ್ರನ್ನ ಚೆಕ್ ಮಾಡಿ ಕೊಡ್ತಾರೆ ಸರ್. ಅದಕ್ಕೂ ಒಂದು ಪ್ಲಾನ್ ಇದೆ. ಸರ್ಕಾರ ದುಡ್ಡು ತಗೋಬೇಕು, ಸರ್ಕಾರ ಇದು ಇರ್ತದೆ, ಪ್ಲಾನಿಂಗ್ ಇರ್ತದೆ, ಆಯೋಜನೆ ಮಾಡೋಕೆ ಒಂದು ಟೀಮ್ ಇರ್ತದೆ. ಕೊಡ್ಬೇಕು ಬಿಡ್ಬೇಕು ಅನ್ನೋದಕ್ಕೆಲ್ಲ ಒಪ್ಪಿಗೆ ತಗೊಂಡು ಮಾಡ್ಬೇಕಾಗ್ತದೆ. ಹೋಗೋಣ ನಮ್ ತೋರ್ ಸ್ಯಾಂಕ್ಷನ್ ಅಂತ ಕೊಟ್ಬಿಡ್ಬೇಕಾಗ್ತದೆ. ದಿನಗಳಲ್ಲಿ ಅದು ಕೂಡ ಪ್ರಯತ್ನ 100% ಮಾಡ್ತೀವಿ ಸರ್. ಈ ತಾಲೂಕಿಗೆ ಏನ್ ಅವಶ್ಯಕತೆ ಇದೆ
ಅದು ಮಾಡೋವರೆಗೂ ನಾವು ಯಾವುದೇ ಇದು ಇದ್ರೂ ನಾವು ಹಿಂದಕ್ಕೆ ಸರಿಯಲ್ಲ ಸರ್. ಇವತ್ತು ಅಂಧ ಭಕ್ತರಿಗೆ ಕೈ ಮುಗಿದು ಕೆಳ ಕೇಳ್ಕೊತೀವಿ, ನೀವು ನಿಮ್ಮ ನಾಯಕರ ಬಗ್ಗೆ ಮೆಚ್ಚುಗೆ ಇರ್ಲಿ, ಬೇಡನಲ್ಲ, ಆದ್ರೆ ಅಭಿವೃದ್ಧಿ ಜೊತೆಗೇನೆ ನೀವು ಅವರಿಗೆ ಖುಷಿ ಪಡಿಸ್ರಿ ಅನ್ನೋದು ನನ್ನೊಂದು ಬೇಡಿಕೆ ಇದೆ ಸರ್. ಅಫ್ಜಲ್ಪುರದಲ್ಲಿ ಹೊರಗಡೆ ಬಂದ್ರೆ ಶೌಚಾಲಯಗಳಿಲ್ಲ ಸರ್ ನಮ್ಗೆ. ಇವತ್ತು ನಡು ರಸ್ತೆಯಲ್ಲಿ ಮಾಡಿದೀವಲ್ಲ ಸರ್, ನಡುವೆ ಅಲ್ಲ, ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಬಸ್ ಸ್ಟ್ಯಾಂಡ್ ಸಲುವಾಗಿ ಬಾತ್ರೂಮ್ಗಳ ಸಹಿತ ಇರ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ. ಮತ್ತೆ 2004ರಲ್ಲಿ ನಮ್ಮ ಕುಮಾರಣ್ಣನ ಸರ್ಕಾರ ಬಂದಾಗ ಹೋರಾಟ ಮಾಡಿದಾಗ ಇದೇ ಯಮಪಟ್ಲ ನಮ್ಮ MLA ಆಗಿದ್ರು. ಅವ್ರು ಆವಾಗಿನ ಟೈಮ್ನಲ್ಲಿ 2004 7 ಲಕ್ಷ ರೂಪಾಯಿ ಇಟ್ಟು ಅನ್ನ ಇಟ್ಟು ಅಲ್ಲಿ ಬಾತ್ರೂಮ್ಗಳು ವಾಶ್ರೂಮ್ಗಳು ಮಾಡಿಕೊಟ್ಟಿದ್ದೀವಿ. ಹೆಣ್ಮಕ್ಳಿಗೆ ಹೋಗಿರ್ಬೇಕು, ರೋಡ್ ಮೇಲೆ ಕೂಡ್ತಿದ್ರು. ಇಂಥ ಅಂಧ ಭಕ್ತರು ಯಾರು ಇದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಇವತ್ತು ಇದಕ್ಕೆ ಕರಜಿಗೆ ನಮ್ದು ಯಾವ್ದದು KB ಸ್ಯಾಂಕ್ಷನ್ ಮಾಡಿಸ್ಕೊಂಡಿವಿ. ಅಂತ 10 KBಗಳನ್ನ MY ಪಾಟೀಲ್ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಿದೀನಿ ಅಂತ ಹೇಳ್ತಾರೆ ಸರ್. ನಾವು ಮಾಡಿದ್ರೆ ನಿಮ್ಗೆ ಏನಂತ ಇಲ್ಲ, ನಿಮ್ಗೆ ಕೇಳಿದ್ರೆ ನಿಮ್ಗೆ ಈ ಸಲ ನೀವ್ ಏನ್ ಮಾಡಿರಿ, ನಿಮ್ ಸರ್ಕಾರ ಏನ್ ಮಾಡಿದೆ ಜನರು ಎಲ್ಲರಿಗೂ ಗೊತ್ತದೆ. ಗ್ಯಾರಂಟಿ ಏರ್ಸಿದ ಮೇಲೆ ಏನ್ ಲೂಟಿ ಹೊಡೆದಿದ್ದೀರಿ, ಏನ್ ಮಾಡಿದಿರಿ ಜನತೆ ಗೊತ್ತದೆ. ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ನಾವೇನ್ ಮಾತಾಡೋದು ಅವ್ರು ದೊಡ್ಡವ್ರಕ್ಕಿಂತ ನಾವೇನ್ ಸಣ್ಣವ್ರು ಇದ್ದೀವಿ, ದೊಡ್ಡವ್ರ ಬಗ್ಗೆ ಮಾತಾಡಬಾರದು. ಆದ್ರೂ ಇವತ್ತಿನ ದಿವಸ ತಪ್ಪು ಮಾಡೋರು ಯಾರೇ ಆಗಿರ್ಲಿ ನಾವು ಅದಕ್ಕೆ ಬೆನ್ನತ್ತೀವಿ. ಇವತ್ತೇನು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಏನ್ ನಾವು ಲಿಸ್ಟ್ ಕೊಡ್ತೀವಿ, ವರದಿ ಕೊಡ್ತೀವಿ, ಯಾರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು. ಯಾರಿಗೆ ಯಾಕೆ ಕೊಡ್ತೀರಿ? ಸಿದ್ದರಾಮಯ್ಯ ಅವ್ರ ಕೈಗೆ ಕೊಟ್ರೆ, ಮತ್ತೆ ಕೇಜ್ರಿವಾಲ್ ಕೈಗೆ ಕೊಟ್ರೆ ಸರ್ಕಾರ ಅದೇ, ಅದರದೇ ಒಂದು ಡಿಪಾರ್ಟ್ಮೆಂಟ್ ಇದೆ. ಒಯ್ದು ಕೊಡ್ರಿ, ಅವ್ರಿಗೆ ಹೊರಗೆ ಹಾಕ್ಬೇಕು, ಇವ್ರಿಗೆ ಹೊರಗೆ ಹಾಕ್ಬೇಕು. ನಾವು ತಯಾರಿದ್ದೀವಿ. ತಪ್ಪು ಮಾಡಿದಕ್ಕೆ ಯಾಕೆ ಹಾಕ್ಬೇಕು? ತಪ್ಪು ಮಾಡೋದು ಹೊರಗೆ ಹಾಕೊಂಡು ಬರ್ರಿ, ರೋಡಿಗಳು ಹೋರಾಟ ಮಾಡೋಣ ಬರ್ರಿ. ಇವತ್ತು ಅಫ್ಜಲ್ಪುರದಲ್ಲಿ 9 ಯಾರಾದರೂ ಅದನ್ನ ಹೇಳ್ಬಾರ್ದು. ಅಫ್ಜಲ್ಪುರದಲ್ಲಿ ಸಿಂಗಲ್ ಫೇಸ್ ಕರೆಂಟ್ ಆಗಿದ್ದು ಇಷ್ಟು ಒಳ್ಳೆಯ ಒಂದು ಕಾಂಗ್ರೆಸ್ ಆಡಳಿತ ಶಾಸಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ಅವರು ನನ್ನ ಜನತೆ ಬೆಲೆ ಇದೆ. ಅದು ಜನತೆ ಬೆಲೆ ನಿಮ್ ನಾಯಕರು, ನಿಮ್ಮ ಈ ಅಂಧ ಭಕ್ತರಿಗೆ ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಟಿಕೆಟ್ಗೋಸ್ಕರ ಇವ್ರ ಅಂಧ ಭಕ್ತರು ಹೊಗಳಿಕೆ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಇವರು ಒಳ್ಳೆಯ ಉದ್ದೇಶ ಇವ್ರ ಹತ್ರ ಇಲ್ಲ.